Hi, hello, dear friends. Welcome back to another video of our YouTube channel. In this video, we are going to discuss very important information regarding 7th Pay Commission. Before to move on, I'll request please like, share, and subscribe to my channel and turn on the bell icon for all the latest updates. 7ನೇ ವೇತನ ಆಯೋಗದ ಅವಧಿ ಪೂರ್ಣಗೊಳ್ಳುವ ಮೊದಲೇ ಶಿಫಾರಸುಗಳನ್ನು ಸ್ವೀಕರಿಸಲು ಸರ್ಕಾರವು ಈ ನಿರ್ಧಾರವನ್ನು ಬಹಳ ಮುಂಚಿತವಾಗಿ ತೆಗೆದುಕೊಂಡಿದೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ದೆಹಲಿ ಸರ್ಕಾರದ ನೌಕರರ ವೇತನವು ಪರಿಷ್ಕರಣೆ ಆಗಲಿದೆ. ಆಯೋಗದ ಶಿಫಾರಸುಗಳು ಜಾರಿಯಾದ ಬಳಿಕ ಕೇಂದ್ರ ಹಾಗೂ ದೆಹಲಿ ರಾಜ್ಯ ಸರ್ಕಾರದ 4 ಲಕ್ಷ ನೌಕರರ ವೇತನ ಪರಿಷ್ಕರಣೆ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್. ಸೊ ನೌಕರರ ವೇತನದಲ್ಲಿ 186% ಹೆಚ್ಚಳ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಏನಿದೆ ಅಂತ ನೋಡ್ತಾ ಬರೋಣ ವೀಕ್ಷಕರೇ. ಹೊಸ ವೇತನ ಆಯೋಗ ಜಾರಿಯಾದರೆ ಕನಿಷ್ಠ 2.86 ಫಿಟ್ಮೆಂಟ್ ಅಂಶ ಪರಿಗಣಿಸುವ ಸಾಧ್ಯತೆ ಇದೆ. ಈ ಕುರಿತು ಕೆಲವು ಊಹಾಪೋಹಗಳು ಕೇಳಿಬಂದಾಗ ಪ್ರತಿಕ್ರಿಯಿಸಿರುವ ನ್ಯಾಷನಲ್ ಕೌನ್ಸಿಲ್ ಆಫ್ ಜಾಯಿಂಟ್ ಸದಸ್ಯರಾದ ಶಿವಗೋಪಾಲ್ ಮಿಶ್ರಾ ಅವರು ಸರ್ಕಾರಿ ನೌಕರರಿಗೆ 186% ವೇತನ ಹೆಚ್ಚಳವಾಗಬಹುದು ಎಂದು ಹೇಳಿದ ಒಂದು ಮಾಹಿತಿ. ಕಾಯುತ್ತಿರುವ 1 ಕೋಟಿ ನೌಕರರು ಅಂತ ಕೂಡ ಒಂದು ನ್ಯೂಸ್ ಇದೆ. ಸದ್ಯ ಕೇಂದ್ರ ಸರ್ಕಾರಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ 1 ಕೋಟಿಗೂ ಹೆಚ್ಚು ಉದ್ಯೋಗಿಗಳು 8ನೇ ವೇತನ ಆಯೋಗದ ತುಟ್ಟಿ ಭತ್ಯೆ, ತುಟ್ಟಿ ಪರಿಹಾರ ಸೇರಿದಂತೆ ಇತರ ಭತ್ಯೆಗಳ ಏರಿಕೆ ಬಗ್ಗೆ ಕುತೂಹಲ ಹೊಂದಿದ್ದಾರೆ. ಮುಖ್ಯವಾಗಿ ಮೂಲ ವೇತನದಲ್ಲಿ ಆಗುವ ಗಣನೀಯ ಬದಲಾವಣೆಗಳಾಗಿವೆ ಎಂದು ಅಂದಾಜಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಮುಖ ಮಾಹಿತಿಯಾಗಿರುತ್ತೆ. ಸೊ ವೀಕ್ಷಕರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಪ್ರಕಾರ ಕೇಂದ್ರದ 1%ಗೆ 0.722% DAಯನ್ನು ಹೈಕ್ ಮಾಡ್ತಾರೆ. ಈಗ ಮತ್ತೆ ವರ್ಷಕ್ಕೆ 2 ಬಾರಿಯಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿಯಲ್ಲಿ DAN ಬರಲಿದೆ. ಡಿಸೆಂಬರ್ ತಿಂಗಳ AICPI ಸೂಚ್ಯಂಕದ ಒಂದು ಬೆಲೆಯನ್ನು ಆಧರಿಸಿ ಕೇಂದ್ರ ಸರ್ಕಾರಿ ನೌಕರರಿಗೆ 3%ನಿಂದ 4% DA ಅಂದಾಜಿಸಲಾಗಿದೆ. ಕೇಂದ್ರದಲ್ಲಿ ಇನ್ಕ್ರೀಸ್ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಹೆಚ್ಚಾಗುತ್ತೆ. ಅದರ ಜೊತೆಗೆ NPS to OPS, ಆರೋಗ್ಯ ಸಂಜೀವಿನಿ ಯೋಜನೆ ಆದಷ್ಟು ಬೇಗ ಈ ಎಲ್ಲ ಕಾರ್ಯಗಳು, ಎಲ್ಲ ಆದೇಶಗಳು ಬರಲಿ. ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.